ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ. ಸೊ ಫ್ರೆಂಡ್ಸ್, ಇವಾಗ ಅಂಡರ್ ಆರ್ಮ್ ಡಾರ್ಕ್ ಆಗೋದಾಗಿರ್ಬೋದು, ಆಡ್ ಸ್ಮೆಲ್ ಆಗಿರ್ಬೋದು, ಈ ಥರದ ಪ್ರಾಬ್ಲಮ್ ಎಲ್ಲರೂ ಫೇಸ್ ಮಾಡಕತ್ತಾರ. ಅದು ಎಸ್ಪೆಷಲಿ ಹೆಣ್ಮಕ್ಳು. ಯಾಕಂತಂದ್ರೆ ಸ್ಲೀವ್ಲೆಸ್ ಹಾಕೊಂಡು ಎಲ್ಲಿ ಹೋಗ್ಲಾರಂಗೆ ಆಗ್ಬಿಡ್ತೈತಿ. ಅದಕ್ಕೋಸ್ಕರ ಏನೋ ಒಂಥರ ಹೆಸಿಟೇಷನ್. ಯಾಕಂದ್ರೆ ಎದುರುಗಡೆ ಇದ್ದವ್ರು ಮುಂದೆ ಯಾವ ಥರ ಮಾತಾಡ್ಬೇಕಪ್ಪ, ಹೆಂಗೆ ಮಾತಾಡಬೇಕು, ಕೈ ಎತ್ತೋ ಪರಿಸ್ಥಿತಿ ಬಂದಾಗ ಹೆಂಗೆ ಅಂಥೇಳಿ ಕ್ವಶನ್ ಮಾರ್ಕ್ ಇರ್ತೈತಿ. ಅದಕ್ಕೋಸ್ಕರ ಇವಾಗ ಮಾರ್ಕೆಟ್ ಒಳಗೆ ತುಂಬ ಪ್ರಾಡಕ್ಟ್ಸ್ ಬಂದಾವ. ರೋಲ್ ಆನ್ ಅಂತ ಬಂದಾವ, ಪೌಡ್ರ್ ಅಂತ ಬಂದೈತಿ. ಈ ಥರದ್ದೆಲ್ಲ ಯೂಸ್ ಮಾಡೋದ್ರಿಂದನೂ ಹಾರ್ಮ್ಫುಲ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಮಿಕಲ್ಸ್ ಇರ್ತೈತಿ. ಅದಕ್ಕೋಸ್ಕರ ಇನ್ನೂ ಡಾರ್ಕ್ ಆಗೋ ಚಾನ್ಸಸ್ ಇರ್ತೈತಿ. ಇವತ್ತಿನ ವಿಡಿಯೋದೊಳಗೆ ನಾನು ಒಂದು ಹೋಮ್ ರೆಮಿಡಿ ತೊಗೊಂಬಂದೀನಿ. ಅದೇನು ಅಂತಂದ್ರೆ ಎಲ್ಲರಿಗೂ ಎಕ್ಸೈಟ್ ಆಗುವಂಥದ್ದು, ಎಲ್ಲರಿಗೂ ಯೂಸ್ ಆಗುವಂಥದ್ದು. ಅದು ಜೆಂಟ್ಸ್ ಆಗಿರ್ಬೋದು, ಲೇಡೀಸ್ ಆಗಿರ್ಬೋದು, ಎಲ್ಲರೂ ಯೂಸ್ ಮಾಡುವಂಥದ್ದು. ಸೊ ಅದೇನು ಅಂತ, ನ್ಯಾಚುರಲ್ ಆಗಿಲ್ಲ ನಾವು ಡಾರ್ಕ್ ಸ್ಪಾಟ್ನ ಯಾವ ಥರ ನಾವು ಹೋಗ್ಲಾಡ್ಸ್ಕೋಬೋದು ಅಂತ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗ್ತೈತಿ. ಇಷ್ಟ ಆದರೆ ಏನು ಮಾಡ್ಬೇಕು ಅನ್ನೋದು ಗೊತ್ತೈತಲ್ಲ. ಲೈಕ್, ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಹೋಮ್ ರೆಮಿಡಿ ನೋಡ್ಕೊಂಡು ಬಂದ್ರಲ್ಲ, ಅದರೊಳಗೆ ನಾನು ಏನೇನು ಯೂಸ್ ಮಾಡೀನಿ ಅಂತ ಹೇಳಿ ಒಂದ್ಸತಿ ಹೇಳ್ಬಿಡ್ತೀನಿ. ಒಂದು ಅರ್ಧ ನಿಂಬು ತೊಗೊಂಡಿನಿ, 1 ಸ್ಪೂನಷ್ಟು ಶುಗರ್ ತೊಗೊಂಡಿನಿ, 1/2 ಸ್ಪೂನ್ ಸಾಲ್ಟು, 1 ಪಿಂಚ್ನಷ್ಟು ಬೇಕಿಂಗ್ ಸೋಡಾ ತೊಗೊಂಡಿನಿ. 1 ಪಿಂಚ್ ಅನ್ನೋಕ್ಕಿಂತ 1 ಸ್ಪೂನ್ ತೊಗೊಂಡ್ರು ನಡಿತೈತಿ. ಯಾಕಂತಂದ್ರೆ ಇದ್ರೊಳಗೆಲ್ಲ ಬ್ಲೀಚಿಂಗ್ ಪ್ರಾಪರ್ಟಿ ಇರೋದ್ರಿಂದ. ಸೊ ಫ್ರೆಂಡ್ಸ್, ನಿಮಗೆ ಡಾರ್ಕ್ ಸ್ಪಾಟ್ ಏನಾದರೂ ಇತ್ತಂತಂದ್ರೆ ಅದನ್ನು ನೀವು ಒಂದು ಸ್ವಲ್ಪ ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ಕಲಸಿ ಇಟ್ಕೊಂಡಿರ್ತೀರಲ್ಲ, ಅದನ್ನ ಬೇಕಾದ್ರೆ ಡಾರ್ಕ್ ಸ್ಪಾಟಿಗೆ ಈ ಥರ ಹಿಂಗೆ ರಬ್ ಮಾಡ್ಕೋಬೋದು. ಆಮೇಲೆ ನೆಕ್ ಹತ್ರ ಇಲ್ಲೋ ಕೆಲವೊಬ್ಬರಿಗೆ ಕಪ್ಪಾಗಿರ್ತೈತಿ, ಆಮೇಲೆ ಇಲ್ಲಿನೂ ಡಾರ್ಕ್ ಆಗಿರ್ತೈತಿ, ಆಡ್ ಸ್ಮೆಲ್ ಬರ್ತಿರ್ತೈತಿ. ಅದಕ್ಕೋಸ್ಕರ ಇವಾಗ ನೆಕ್ಗೂ ಅಪ್ಲೈ ಮಾಡ್ಬೋದು, ಹಂಗೆ ನೀವು ಅಂಡರ್ ಆರ್ಮ್ಗೂ ಅಪ್ಲೈ ಮಾಡ್ಕೋಬೇಕಾಗ್ತೈತಿ. ಸೊ ಫ್ರೆಂಡ್ಸ್, ಇವಾಗ ಯಾವ ಥರ ಯೂಸ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ನಾನು ಏನೇನು ಹೇಳಿದ್ನಲ್ಲ ಇಂಗ್ರೀಡಿಯೆಂಟ್ಸ್, ಅದನ್ನು ನೀವು ಹಾಫ್ ನಿಂಬು ಮೇಲೆ ಅದೆಲ್ಲನೂ ಇಂಗ್ರೀಡಿಯೆಂಟ್ಸ್ ಹಾಕಿ ಒಂದು 2-3 ಮಿನಿಟ್ಸ್ ನೀವು ರಬ್ ಮಾಡ್ಕೋಬೇಕಾಗ್ತೈತಿ. ಅಂದ್ರೆ ಸ್ಕ್ರಬ್ ಮಾಡ್ಕೋಬೇಕಾಗ್ತೈತಿ. ಸ್ಕ್ರಬ್ ಮಾಡಿದ ಮೇಲೆ ಒಂದು 5 ನಿಮಿಷ ನೀವು ರೆಸ್ಟ್ ಮಾಡಬೇಕಾಗ್ತೈತಿ. ಅಂದ್ರೆ ಅದನ್ನು ಫ್ರೀಯಾಗಿ ಬಿಡಬೇಕಾಗ್ತೈತಿ. ಒಂದು 5 ನಿಮಿಷ ಆದಮೇಲೆ ಒಂದು ವಾರ್ಮ್ ವಾಟರಿಂದ ತೊಳ್ಕೊಬೇಕು, ಅಥವಾ ಇಲ್ಲ ಅಂತಂದ್ರೆ ವೆಟ್ ಟವಲಿಂದನಾದ್ರೂ ಹಿಂಗೆ ಒರೆಸ್ಕೊಂಡ್ಬಿಟ್ರೆ ಅದು ಒಂದು ವಾಶ್ 1 ಮಿನಿಟ್ ಒಳಗನ ನಿಮ್ಮ ರಿಸಲ್ಟ್ ಸಿಕ್ಬಿಡ್ತೈತಿ. ಎಂಡೋ ಆರ್ಮ್ ಇರೋದ್ರಿಂದ ಈ ಥರ ಇದೆಲ್ಲ ಪ್ರಾಬ್ಲಮ್ ನಾವು ಫೇಸ್ ಮಾಡಬೇಕಾಗ್ತೈತಿ. ಸೊ ಫ್ರೆಂಡ್ಸ್, ಇದು ನಾನು ಹೇಳಿರೋ ನಿಮ್ಗೆ ರೆಮಿಡಿ ಯೂಸ್ಫುಲ್ ಆಗ್ತೈತಿ ಅಂತ ಅಂದ್ಕೊಂಡಿನಿ. ಆಗಿದ್ರೆ ನೀವು ಲೈಕ್, ಶೇರ್, ಕಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡ್ರಿ. ನಾನು ಮತ್ತೆ ಹೊಸ ವಿಡಿಯೋದಿಂದ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.